ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್. ಸೊ ಇವತ್ತು ಬಂದರೆ ಸ್ಯಾಟರ್ಡೇ, ವ್ಯಾಲೆಂಟೈನ್ಸ್ ಡೇ. ಚಂದಗೆ ಆಲ್ರೆಡಿ ವಿಶ್ ಮಾಡಿದೆ. ಅವ್ರು ಸ್ವಲ್ಪ ಎಚ್ಚರಾಗಿದ್ರು, ಜಿಯನ್ ಇನ್ನೂ ಮಲಗಿದ್ದಾನೆ. ಸೊ ಕೆಳಗಡೆ ಬಂದಮೇಲೆ ಮತ್ತೆ ಇನ್ನೊಂದ್ಸರಿ ವಿಶ್ ಮಾಡಿದ್ರೆ ಆಯಿತು. ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ಗೆ ಹಾಕೋದಿದೆ ಜಿಯನ್ದು, ಯಾಕೆಂದರೆ ಒಂದು ಎವ್ರಿ ಸ್ಯಾಟರ್ಡೇ ಹಾಕ್ತೀನಿ ಯೂನಿಫಾರ್ಮು. ಒಂದು ಚಿಕ್ಕದೇ ಇರುತ್ತೆ, ಅದಕ್ಕೆ. ಸೊ ನಿನ್ನೆ ವಾಶ್ ಮಾಡಿದ ಪಾತ್ರೆಗಳು ಸ್ವಲ್ಪ ಜೋಡಿಸಿಟ್ಟಿರಲಿಲ್ಲ, ಸೊ ಇವತ್ತು ಜೋಡಿಸಿಡ್ತಾ ಇದ್ದೀನಿ. ಕ್ಲೀನ್ ಮಾಡ್ತಿದ್ದೀನಿ, ಬಟ್ ಜಿಯನ್ ಟಾಯ್ಸ್ ಮಾತ್ರ ಮುಟ್ಟೋ ಹಾಗಿಲ್ಲ. ಅವ್ನು ಹೇಗೆ ಜೋಡಿಸಿರ್ತಾನೆ ಹಾಗೆ ಇರಬೇಕು. ಹಾಗೆ ಈ ವ್ಲಾಗಲ್ಲಿ ನಾನು ಇಂಟಿಮೇಟ್ ವೈಟ್ನಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ, ನೋಡಿ. ವ್ಲಾಗ್ ಮಧ್ಯ ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂದ್ಕೊಂಡಿದ್ದೀನಿ. ಏನಂದರೆ, ಸೊ ನಿಮಗೆ ಗೊತ್ತು, ನಮಗೆ ಕೆಲವೊಂದ್ಸರಿ ಹಾರ್ಮೋನ್ಸಿಂದ ಆಗಿರ್ಬೋದು, ಮತ್ತು ಬೇಬಿ ಆದಮೇಲೆ ಆಗಿರ್ಬೋದು, ಶೇವಿಂಗಿಂದ ಆಗಿರ್ಬೋದು, ಹೀಗೆ ಹಲವಾರು ರೀಸನ್ಸಿಂದ ಏನಾಗ್ಬಿಡುತ್ತೆ ಅಂದರೆ ನಮ್ಮದು ಇಂಟಿಮೇಟ್ ಏರಿಯಾ ಏನಿದೆ ಅದು ಡಾರ್ಕ್ ಆಗ್ತಾ ಬರುತ್ತೆ, ಡಾರ್ಕ್ ಪ್ಯಾಚಸ್ ಕೂಡ ಬರುತ್ತೆ. ಸೊ ಇದನ್ನು ನಾವು ವೈಟ್ನಿಂಗ್ ಮಾಡ್ಕೊಳ್ಳೋದಾ ಬೇಡವಾ, ಅದು ಕಂಪ್ಲೀಟ್ಲಿ ನಮ್ಮ ಚಾಯ್ಸ್ ಅಂತ ಹೇಳ್ಬೋದು. ಮತ್ತು ಇದು ಇಂಟಿಮೇಟ್ ಏರಿಯಾ ಡಾರ್ಕ್ ಆಗೋದೇನಿದೆ ಅದು ಕಾಮನ್ ಅಂತಲೂ ಕೂಡ ಹೇಳ್ಬೋದು. ಸೊ ಇದನ್ನ ನೀವೇನಾದರೂ ವೈಟ್ನಿಂಗ್ ಮಾಡ್ಕೋಬೇಕು ಅಂತಿದ್ರೆ, ನಾನು ಕೆಲವು ದಿನಗಳಿಂದ ನನಗೂ ಕೂಡ ಬೇಬಿ ಆದಮೇಲೆ ಸ್ವಲ್ಪ ಡಾರ್ಕ್ ಪ್ಯಾಚಸ್ ಸ್ಟಾರ್ಟ್ ಆಯಿತು. ಅವಾಗ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಮ್ಯಾ ಇಂಟಿಮೇಟ್ ಲೈಟ್ನಿಂಗ್ ಸೆರಮ್. ಸೊ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ರಿವ್ಯೂಸ್ ಎಲ್ಲ ನೋಡಿ ನಾನು ಪರ್ಚೇಸ್ ಮಾಡಿದ್ದು. ಫ್ರೆಂಡ್ಸ್, ಏನಂದರೆ ಈ ಪ್ರಾಡಕ್ಟ್ ಏನಿದೆ ನಿಮಗೆ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ರಿಸಲ್ಟ್ಸ್ ಬರೋದು ನೀವೇ ನೋಡ್ತಾ ಹೋಗ್ಬೋದು. It's made specially for intimate sensitive skin. Aloe vera soothes, while vitamin C, niacinamide and licorice help reduce dark patches and support visible brightening. So ನಾನು ಹಿಂಗೆ ಅಪ್ಲೈ ಮಾಡ್ತೀನಿ. ರಮ್ಯಾ ಹೇಗೆ ಅಪ್ಲೈ ಮಾಡೋದು ಅಂತ ಕೇಳ್ತಿರ್ಬೋದು ನೀವು. ಯಾಕೆಂದರೆ ಕೆಲವ್ರಿಗೆ ಏನು ಗೊತ್ತಾ, ಇದನ್ನ ಬೇರೆಯವ್ರ ಹತ್ರ ಕೇಳ್ಕೊಳ್ಳೋದಕ್ಕೂ ಕೂಡ ಒಂಥರ ನಾಚಿಕೆ ಇರುತ್ತೆ. ಬಟ್ ಇದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಏನಂದರೆ ರಾತ್ರಿ ನೀವು ವಾಶ್ ಮಾಡಿದ್ಮೇಲೆ ಕ್ಲೀನ್ ಸ್ಕಿನ್ ಮೇಲೆ ಅಪ್ಲೈ ಮಾಡೋದು, ಮತ್ತು ಯಾವುದೇ ರೀತಿಯಾದ ಇನ್ನರ್ ವೇರ್ ಹಾಕಬಾರ್ದು, ಹಾಗೆ ಮಲ್ಕೋಬೇಕು. ಸೊ ನಿಮ್ಗೆ ಡೇ 21 to 40 ಡೇಸ್ ಇದರಲ್ಲಿ ನಿಮಗೆ ರಿಸಲ್ಟ್ ಬರೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮ್ಗೇನಾದ್ರು ಈ ಪ್ರಾಡಕ್ಟ್ ಬೇಕಂದ್ರೆ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೀವು ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಬಂದು ನಂಗೆ ಮತ್ತೆ ಕಮೆಂಟ್ ಮಾಡಿ ಹೇಳಿ. ಸೊ ವ್ಯಾಲೆಂಟೈನ್ಸ್ ಡೇಗೆ ಚಂದು ನನಗಿನ್ನ ಏನು ತರಿಸ್ಕೊಟ್ಟಿಲ್ಲ. ನಾನು ರೋಸ್ ಮತ್ತು ಅವ್ರು ಇವಾಗ ಜಿಮ್ಗೆ ಹೋಗೋದು ಸ್ಟಾರ್ಟ್ ಮಾಡಿದಾರಲ್ಲ, ಅದಕ್ಕೆ ಗ್ಲೌಸ್ ಗಿಫ್ಟ್ ಕೊಡ್ತಾ ಇದ್ದೀನಿ ನಾನು ಇವತ್ತು. ಹ್ಯಾಪಿ ವ್ಯಾಲೆಂಟೈನ್ಸ್, ನಿಂತ್ಕೋಬೇಕಪ್ಪ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇಲ್ಲಿ ಇವರು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಬೇಬಿ. ಬೇಬಿಗೆ ಆಮೇಲೆ ಗಿಫ್ಟ್, ಬೇಬಿಗೆ ಆಮೇಲೆ ಗಿಫ್ಟ್, ಬೇಬಿಗೆ ಯಾವಾಗ ಗೊತ್ತಿಲ್ಲ, ಆಮೇಲೆ ಗ್ಲೌಸ್. ಅವನೇ ಓಪನ್ ಮಾಡ್ಬೇಕು. ನಮ್ಮ ಮನೇಲಿ ಯಾರಿಗೆ ಗಿಫ್ಟ್ ಕೊಡಲಿ, ಯಾವುದೇ ಏನೇ ಡೆಲಿವರಿ ಬರಲಿ, ಟ್ರೈ ಮಾಡಿ ಆಗುತ್ತೆ. Can I help you? You want to try? Yeah. But should I help? ಇವಾಗ ರೆಗ್ಯುಲರ್ ಆಗಿ ಹೋಗ್ತಿರೋ ಜಿಮ್ಗೆ ಮಾರ್ನಿಂಗ್ ಟೈಮ್. Yeah. Let me help you. Help what? Aya.
ಇವಾಗ ಹೋಗಿ ಲಂಚ್ ಪ್ರಿಪೇರ್ ಮಾಡಬೇಕು. ಲಂಚಲ್ಲಿ ದೋಸೆ ಮಾಡ್ತಾ ಇದ್ದೀನಿ, ಚಟ್ನಿ ಮತ್ತು ದೋಸೆ. ಜಿಯನ್ ಫೇವ್ರೇಟ್. ಜಿಯು ನೀನೇನು ಕೊಡ್ತಿದ್ಯಾ ಗಿಫ್ಟ್ ಮಗನೆ ಏನ ನಮಗೆ? bag. ಹೊಸ ಬ್ಯಾಗ್. ಕಾಸಲ್ಲಿ ಮಗನೆ ನಿನ್ನ ಹತ್ರ? ನಂಗೆ ಏನ್ ಕೊಡ್ತಿದ್ಯಾ? ಫಸ್ಟ್ ಅವನಿಗೆ ಕೊಡಬೇಕು, ನನಗೆ ಏನು ಕೊಡ್ತಿದ್ಯಾ? ನಂಗೆ ಗೊತ್ತು ಏನ್ ಕೊಡ್ಬೇಕು. ಏನು ಕೊಡಬೇಕು? ಅವನಿಗೆ ಗೊತ್ತು ಅವನಿಗೆ ಏನು ಕೊಡ್ಬೇಕಂತ. ಏನು ಕೊಡಬೇಕು? ಹೇಳ್ತಲ್ಲ ಮನೆಯಲ್ಲಿ ಪಪ್ಪಗೆ ಏನಂತೆ ಬೇಬಿ? ಐರನ್ ಮ್ಯಾನ್ ಬೈಕ್ ಅಂತ. ಐರನ್ ಮ್ಯಾನ್ ಬೈಕ್. ಸಿಟ್ಟಿ ಆನ್ಲಿ. ಇಲ್ಲಿರೋ ಬೈಕ್ ಅಂತ ಆಗುತ್ತೆ. ಮನೇಲಿ ಆಲ್ರೆಡಿ ಐತಲ್ಲ ಒಂದು ಬೈಕು, ಅದನ್ನೇ ರೈಡ್ ಮಾಡು. ಫ್ಯಾಮಿಲಿ ಇಸಲಿ. ಸೊ ಇವತ್ತು ಆನಿಯನ್ ದೋಸೆ ಮಾಡ್ತಾ ಇದೆ. ಬಟ್ ಜಿಯನ್ಗೆ ಏನಂದರೆ ಆನಿಯನ್ ದೋಸೆ ಇಷ್ಟ ಆಗಲ್ಲ. ಸೊ ಅವನಿಗೆ ಹಾಗೆ ಗೀ ಎಲ್ಲ ಹಾಕಿ ಪ್ಲೇನ್ ದೋಸೆ ಥರ ಮಾಡಿಕೊಟ್ಟೆ. ಸೊ ಅವನಿಗೆ ಪ್ಲೇನ್ ದೋಸೆ ಅಂದ್ರೇ ತುಂಬ ಇಷ್ಟ ಆಗುತ್ತೆ. ಎಲ್ಲೋದ್ರೂ ಅಷ್ಟೇ ಅವನು ಜಸ್ಟ್ ಗೀ ದೋಸೆ ತೊಗೊಂಡು ತಿನ್ನೋದು. ಮತ್ತು ಅದು ಚಟ್ನಿ ಮನೇಲಿ ಮಾತ್ರ ತಿಂತಾನೆ, ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋದರೆ ಸಾಂಬಾರಲ್ಲಿ ತಿನ್ನೋದು. ಸೊ ನನಗೆ ಆನಿಯನ್ ದೋಸೆ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಆಮೇಲೆ ಚಂದುಗೂ ಆನಿಯನ್ ದೋಸೆ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ನಮ್ಮಿಬ್ಬರಿಗೆ ನಾನು ಮಾಡಿಕೊಂಡೆ ಆನಿಯನ್ ದೋಸೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಅವತ್ತು ದೋಸೆ. ನಾರ್ಮಲ್ ನಾನು ಮನೇಲಿ ಮಾಡೋದಕ್ಕಿಂತ ಇನ್ನೂ ಸ್ವಲ್ಪ ಸಾಫ್ಟಾಗಿ ಆಗಿತ್ತು. ಗೊತ್ತಿಲ್ಲ, ನಾನು ಮನೇಲೇ ಮಾಡೋದು ಯಾವಾಗಲೂ, ಬಟ್ ಇನ್ನೂ ಸಾಫ್ಟಾಗಿ ಬಂದಿತ್ತು ನಾರ್ಮಲ್ ಬೇರೆ ದಿನಗಳು ಕಂಪೇರ್ ಮಾಡಿದ್ರೆ. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬೆಳಿಗ್ಗೆ ವ್ಲಾಗ್ ಮಾಡ್ತಾ ಇದ್ದೆ ನಾನು. ವ್ಲಾಗು ಆಮೇಲೆ ಅಂದರೆ ಲಂಚ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಟಿ ವಿ ನೋಡ್ತಾ ಕೂತಿದ್ವಿ. ಇವಾಗ ಸ್ವಲ್ಪ JP ನಗರ ಏನೋ ಕೆಲಸ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಅದಕ್ಕೆ ರೆಡಿ ಆಗಿದ್ದೀವಿ. ಹಂಗೆ ಚಂದು ನೈಟ್ ಡಿನ್ನರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನು ಕರ್ಕೊಂಡು ಹೋಗಿದ್ದಾರೆ ಏನಂತ. ಪ್ಲ್ಯಾನ್ ಏನಿಲ್ಲ, ಸುಮ್ಮನೆ ಹಾಗೆ ಏನು ಪ್ಲ್ಯಾನ್ ಇಲ್ಲ ಅಂತೆ. ನಾನು ಹೇಳಿದೆ ಬಂದು ಮನೆಗೆ ಆಮೇಲೆ ಹೋಗೋಣ ಅಂತ. ಅವ್ರು ಇನ್ನೊಂದ್ಸರಿ ಏನು ಬರೋದು, ರೆಡಿ ಆಗೋ ಅಲ್ಲೇ ಅಂತಂದರು. ಸೊ ಅದಕ್ಕೆ ಸಿಂಪಲ್ ಪ್ಯಾಂಟ್ ಆ್ಯಂಡ್ ಟಾಪ್ ರೆಡ್ ಜಿಯು ಡಿಫ್ರೆಂಟ್. ಸೊ ಇವಾಗ ಹೊರಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಮ್ಮ ಕೆಲಸ ಮುಗಿಸ್ಕೊಂಡು ಇಲ್ಲೇ ME ಬಂದು ಒಂದು ಕಾಫಿ ಕುಡಿಯೋಣ ಅಂತ ಬಂದ್ವಿ. ಕಾಫಿ ಇರಲಿಲ್ಲ, ಒಂದು ಹಾಟ್ ಚಾಕ್ಲೇಟ್ ತಗೊಂಡು ಶೇರ್ ಮಾಡಿಬಿಟ್ಟು ಇನ್ನು ಡಿನ್ನರ್ ಡಿಸೈಡ್ ಮಾಡಿಲ್ಲ ಎಲ್ಲಿ ಹೋಗೋದು ಅಂತ. ಡಿಸೈಡ್ ಮಾಡಬೇಕು. ಲಿಪ್ಸ್ಟಿಕ್ ಎಲ್ಲ ತಿಂದಿದ್ದು ಸೊ ಊಟಕ್ಕೆ ಮನೆಗೆ ಬಂದೇ ಹೋಗಿದ್ವಿ, ಯಾಕೆಂದರೆ ಬೇಗನೆ ಕೆಲಸ ಮುಗಿತಲ್ಲ, ಅದಕ್ಕೆ ಮನೆಗೆ ಬರೋಣ ಅಂತ ಬಂದು ಆಮೇಲೆ ನಾವು ಹೋದ್ವಿ. ಸೊ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ನಾವು ಹೋಗಿದ್ದು ಸಿಟ್ರಸ್ಗೆ. ಸೊ ಹಾಗೆಯೇ ತುಂಬ ಬೊಫೆ ಅಲ್ವಾ, ತುಂಬ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಜಿಯನ್ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಮತ್ತು ಎಲ್ಲ ವ್ಯಾಲೆಂಟೈನ್ಸ್ ಡೇಗೆ ಫುಲ್ ರೆಡ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ಎಲ್ಲ ಕಡೆ ಡೆಕೋರೇಷನ್ ಆಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿತ್ತು. ಡೆಸರ್ಟ್ಸ್ ಅಂತೂ ತುಂಬ ಇತ್ತು ಅಂತ ಹೇಳ್ಬೋದು. ಬಟ್ ನನಗೆ ತುಂಬ ತಿನ್ನೋದಕ್ಕಾಗಲ್ಲ ಡೆಸರ್ಟ್ಸ್ ಎಲ್ಲ. ಸ್ವಲ್ಪ ತಿನ್ಬಿಟ್ಟು ಸ್ಯಾಲಡು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ತಿಂದ್ವಿ. ಹಾಗೆಯೇ ಆಮೇಲೆ ತಿಂದಿದ್ದೆಲ್ಲ ಆದಮೇಲೆ ಅಲ್ಲೇ ಒಂದು ವಾಕ್ ಮಾಡಿ, ಹಾಗೆ ಹೇಳಿದ್ನಲ್ಲ ಡಿಫ್ರೆಂಟ್ ಪಾರ್ಟ್ಸಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅಲ್ಲೆಲ್ಲ ಒಂದು ವಾಕ್ ಮಾಡಿ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ಕಡೆ ಲೈಟ್ ಮ್ಯೂಸಿಕ್ ಬರ್ತಾ ಇತ್ತು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬ. ಸೊ ನೆನ್ನೆಲ್ಲ ವ್ಯಾಲೆಂಟೈನ್ಸ್ ಡೇ ಆಯಿತು, ಇವತ್ತೆಲ್ಲ ಪೂಜೆ ಮಾಡೋದು.
ಸೊ ಎಲ್ಲ ದೇವ್ರದ್ದು ಸಾಮಾನುಗಳೆಲ್ಲ ಆಯ್ತಲ್ಲ, ಅದನ್ನೆಲ್ಲ ಸ್ವಲ್ಪ ನಾನು ತೊಳೆದು ಕ್ಲೀನ್ ಮಾಡಿ ಹಾಗೆ ಪೂಜೆ ಕೂಡ ರೆಡಿ ಮಾಡಿದೆ. ಇವಾಗ ಪೂಜೆ ಮಾಡ್ತಿದ್ದೀನಿ. ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಮನೆ ಹತ್ರನೇ ಇದೆ ದೇವಸ್ಥಾನ, ಅಲ್ಲೇ ಹೋಗೋಣ ಅಂತ. ಸೊ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಜಿಯನ್ಗೆ ಪೂಜೆ ಮಾಡೋದು ಅಂದರೆ ಖುಷಿ. ಪೂಜೆ ಮಾಡೋದಕ್ಕಿಂತ ಅಲ್ಲಿ ಗಂಟೆ ಇದೆಯಲ್ಲ ಅದನ್ನ ಇಟ್ಕೊಂಡು ಬೆಲ್ ಬಾರಿಸೋದು ಅಂತ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವನು ನಾನು ಪೂಜೆ ಮಾಡ್ಬೇಕಾರೆಲ್ಲ ಬಂದು ಅದು ಮಾಡ್ತಿರತ್ತೆ. ಸೊ ಆಮೇಲೆ ಪೂಜೆನೂ ಕೂಡ ಮಾಡ್ತಾನೆ, ಒಂದು ಶ್ಲೋಕಗಳೆಲ್ಲ ಹೇಳ್ತಾನೆ. ಎಲ್ಲದ್ರ ಮೇಲೂ ಇಂಟ್ರೆಸ್ಟ್ ಇದೆ ನನಗೆ, ಅದು ನೋಡಿ ಖುಷಿ ಆಗುತ್ತೆ. ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೋಡೋದಕ್ಕೆ ತುಂಬ ಖುಷಿ ಆಯಿತು. ನೋಡಿ, ಜಿಯಾನ್ಗೆ ಅವನ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಸಿಕ್ಬಿಡ್ತು. ತೋರಿಸು ನೀನು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಏನು, ಈ ಕಡೆ ತೋರಿಸು. ಇದೆಷ್ಟನೇ ಐರನ್ ಮ್ಯಾನ್? ಇಲ್ಲಿ ನೋಡಿ, ಇಲ್ಲೇ ಒಂದು ಕೂತಿದೆಯಲ್ಲ, ಎಕ್ಸಾಂಪಲ್ ಇಲ್ಲೇ ಒಂದು ಕೂತಿದೆ. ಎಷ್ಟು ಐರನ್ ಮ್ಯಾನ್ಸ್ ಐತೆ ಅಂತ ಗೊತ್ತಿಲ್ಲ, ಬಟ್ ಅದೇ ಕೇಳ್ತಾನೆ. ಇವಾಗ ಓಪನ್ ಮಾಡ್ತಿದ್ದಾನೆ ನೋಡಿ. ಮಗನಿಗೆ ಮಾತ್ರ ಕೊಡ್ಸಿದ್ದಾರೆ, ನನಗೇನು ಕೊಡ್ಸಿಲ್ಲ. ನಂಗೇನು ಕೊಡ್ಸಿಲ್ಲ ನೋಡಿ. ಏನು ಕೊಡ್ಸ್ತಿದ್ದೀರಾ? ಟೈಮೆಲ್ಲ ಆಯ್ತು, 10 ವರ್ಷ ಆಯ್ತು, ಇನ್ನೆಷ್ಟು ಕೊಡಿಸ್ತಾರೆ? 10 ವರ್ಷ ಆಗ್ಬಿಟ್ರೆ 20 ವರ್ಷ ಆದರೂ ಕೊಡಿಸ್ಬೇಕು. ನೋಡಿ ಎಷ್ಟು ದೊಡ್ಡ ಐರನ್. ಅದು ಮನೇಲಿಟ್ರೆ ಪರವಾಗಿಲ್ಲ, ಎಲ್ಲರೂ ಹೊರ್ಗಡೆ ಹೋಗ್ಬೇಕಾರೆ, ಟ್ರಿಪ್ಗೆ ಹೋಗ್ಬೇಕಾರೆ ಅಲ್ಲೆಲ್ಲ ಇಟ್ಕೊಂಡ್ ಬರ್ತೀನಿ ಅಂತಾನೆ. ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ಗಿಂತ ಅವನು ಸ್ಕೂಲಲ್ಲಿ ಏನು ಮಾಡಿದೆ, ಡೈಲಾಗ್ಸ್. ಸೊ ಒಂದು ಸ್ಕಿಟ್ ಚೆನ್ನಾಗಿ ಮಾಡಿದ. ಆಮೇಲೆ ಫಸ್ಟ್ ಏಡ್ ಅದು ಫುಲ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ. ಅದಕ್ಕೆ ಎಷ್ಟು ಸೌಂಡ್ ಮಾಡ್ತಿದೆ ಇದು. ಇವತ್ತಿದು ಎಷ್ಟು ತಲೆನೋವಾಯಿತು ಅಂದರೆ, ಫಸ್ಟ್ ಒಂದು ಅಲ್ಲಿ ತೊಗೊಂಡ್ವಾ, ಬಿಲ್ಲೆಲ್ಲ ಮಾಡಿಸ್ಬಿಟ್ವಿ, ಅಲ್ಲಿ ನೋಡಿದ್ರೆ ಸ್ಕ್ರ್ಯಾಚ್ ಇತ್ತು. ಸೊ ಇಂದಿರಾನಗರಲ್ಲಿ ಹ್ಯಾಮ್ಲಿಸ್ ಸ್ವಲ್ಪ ಚಿಕ್ಕದೇನೆ. ಆಮೇಲೆ ಅವರಂದ್ರು ಇಲ್ಲ ನಾವು MG ರೋಡಿಂದ ತರಿಸ್ಕೊಡ್ತೀವಿ ಅಂತ. ಆಮೇಲೆ ಅದು ತರಿಸ್ಕೊಟ್ರು. ಅದು ಚಿಕ್ಕದು ಕಳಿಸ್ಬಿಟ್ಟಿದ್ರು ನಾವು ತಗೊಂಡಿದ್ದಕ್ಕಿಂತ. ಮತ್ತೆ ಅದು ವಾಪಸ್ ಕಳಿಸಿದ್ವಿ. ಮತ್ತೆ ಆಮೇಲೆ ಫೈನಲಿ ಬಂತು. ಓ ಫ್ರೆಂಡ್ಸ್, ವ್ಲಾಗ್ ನೋಡ್ತಾ ಇದ್ರಿ. ಏನಂದರೆ ಚಂದು ನನಗೆ ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ಅನ್ಕೋಬೇಡಿ. ಸೊ ಏನು ಬೇಕಂತ ಕೇಳಿದ್ರು ಅಷ್ಟೇ ಜೋಕ್ ಮಾಡ್ತಾಯಿದ್ರು ಅಷ್ಟೇ. ಇವಾಗ ಏನು ಕೊಡಬೇಕು, 10 years ಆಯಿತು ಹಂಗೆ ಹಿಂಗೆ ಅಂತ. ಸೊ ಏನಂದರೆ ಏನು ಬೇಕಂತ ಕೇಳಿದ್ರು. ನನಗೆ ಏನು ಬೇಕಂತ ಹೇಳೋ ಗೊತ್ತಾಗಿಲ್ಲ. ನಾನು ಒಂದು 2 days ಎಲ್ಲಾದರೂ ಕರ್ಕೊಂಡೋಗಿ ಅಂತ ಹೇಳಿದೆ. ಸೊ ಆಯಿತು ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ. ನೋಡೋಣ, ಕರ್ಕೊಂಡು ಹೋದಾಗ ನಿಮಗೂ ಗೊತ್ತಾಗುತ್ತಲ್ಲ, ಅವಾಗ ನೀವು ವ್ಲಾಗ್ಸ್ ನೋಡ್ತೀರಾ. ಸೊ ನೋಡಿ, ಹಾಗೆಯೇ Q&A ವಿಡಿಯೋ ಮಾಡಿದ್ದೀನಿ. ಇನ್ನು ಯಾರಾದರೂ ಬ್ಲಾಗ್ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ನೀವು ಅವಾಗ ಕೇಳ್ತಿರೋ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇನ್ನೊಂದು ಏನಂದರೆ, ನನ್ನ ಒಂದು ಈ ಜ್ಯುವೆಲ್ರಿ ನಿಮಗೆ ತೋರಿಸಿರ್ಲಿಲ್ಲ. ನಾನು ಜ್ಯುವೆಲ್ರಿ ಕಲೆಕ್ಷನಲ್ಲಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಇವಾಗ ಏನಕ್ಕೆ ತೋರಿಸ್ಬೇಕಂತ ಅಂದ್ಕೊಂಡೆ ಅಂದರೆ, ಇದು ನನ್ನ ಮದುವೆಗಿಂತ ಮುಂಚೆ ತೊಗೊಂಡಿದ್ದಂಥ ಜ್ಯುವೆಲ್ರಿ. ಸೊ ಒಂಥರ ಏನಂದರೆ ಸ್ಪೆಷಲ್ ಅಂತ ಹೇಳ್ಬೋದು. ನಾನು ಯಾವ ಚೇಂಜು ಮಾಡಲಿಲ್ಲ. ಸೊ ನೋಡಿ, ಇನ್ನೂ ಹಾಗೆ ಇದೆ, ನಾನು ಜಾಸ್ತಿ ಯೂಸು ಮಾಡಿಲ್ಲ ಕೂಡ. ಸೊ ಇವಾಗ ಫಂಕ್ಷನ್ ಇತ್ತು, ಅದಕ್ಕೆ ಯೂಸ್ ಮಾಡೋಕ್ಕೆ ಅಂತ ತೊಗೊಂಡು ಬಂದಿದ್ದೆ. ಹಂಗೆ ನಿಮಗೆ ಬ್ಲಾಗಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇಲ್ಲ. ಅಂದರೆ ನಮ್ಮದೆಲ್ಲ ಮನೇಲಿ ಇರೋದೇ ಇಲ್ಲ, ಬ್ಯಾಂಕಲ್ಲೇ ಇರುತ್ತೆ. ಸೊ ಯಾವಾಗಾರು ಈ ಥರ ಫಂಕ್ಷನ್ ತಂದು ಮತ್ತೆ ಬ್ಯಾಂಕಿಗೆ ಹೋಗ್ಬಿಡುತ್ತೆ. ಅದಕ್ಕೆ ತೋರಿಸೋಣ ಅಂತ ಅನ್ನಿಸ್ತು, ತೋರಿಸ್ದೆ. ಇದು ಒಂಥರ ಏನಂದರೆ ಅವಾಗ ಹಳೆ ಡಿಸೈನ್ ಬರ್ತಿತ್ತಲ್ಲ ಅದು. ಬಟ್ ನನಗೆ ತುಂಬ ಇಷ್ಟ ಆಗುತ್ತೆ, ಯಾಕೋ ಗೊತ್ತಿಲ್ಲ. ಇದು ಎಕ್ಸ್ಚೇಂಜ್ ಮಾಡೋಕ್ಕೂ ನಂಗೆ ಇಷ್ಟ ಆಗಲಿಲ್ಲ. ತುಂಬ ಸರಿ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನಂಗೆ ಇಷ್ಟ ಆಗಲಿಲ್ಲ. ಸೊ ಇದ್ರ ಜೊತೆ ಒಂದು ಜುಮ್ಕಾನೂ ಇದೆ. ಸೊ ಸದ್ಯಕ್ಕೆ ಅದಿಲ್ಲ, ಬ್ಯಾಂಕಲ್ಲೇ ಇದೆ. ಸೊ ಅದಕ್ಕೆ ಅದು ತೋರ್ಸೋಕ್ಕಾಗಲಿಲ್ಲ. ಸೊ ಜುಮ್ಕಾ ಬಂದು ಈ ನೆಕ್ಲೇಸಿಗೆ ಮ್ಯಾಚ್ ಆಗೋ ಥರ ಚಂದುನೇ ಕೊಡಿಸಿದ್ರು. ಸೊ ಆವಾಗ ಮದುವೆ ಟೈಮಲ್ಲೇ. ಸೊ ನನಗೇನು ಗೊತ್ತಾ, ಇಷ್ಟು ಹಾಕ್ಕೊಳ್ಳೋದು
ಅಷ್ಟು ಇಷ್ಟ ಆಗಲ್ಲ ನೆಕ್ಲೆಸ್ ಟೈಪು ಅಥವಾ ಬೇರೆ ಚೋಕರ್ ಇಷ್ಟ ಆಗುತ್ತೆ. ಚೋಕರ್ ನಾನು ತೊಗೊಂಡಿದ್ದೀನಿ, ನಿಮಗೆ ಗೊತ್ತು. ಸೊ ಆ ಥರದ್ದು ಇಷ್ಟ ಆಗುತ್ತೆ. ಬಟ್ ಬೇರೆ ಥರ ಬರ್ತಲ್ಲ ಅದು ನಂಗೆ ಅಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ಲಾಂಗು ಲೆಂತಿದ್ರೆ ನನಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನನ್ನ ಹತ್ರ ಸ್ವಲ್ಪ ಲಾಂಗ್ ಚೈನೇ ಇರೋದು. ಬಟ್ ಒಂದು ನೆಕ್ಲೆಸ್ ಇಟ್ಕೊಂಡಿದ್ದೀನಿ ಏನಾದರೂ ಫಂಕ್ಷನ್ಸು ಆ ಥರ ಇದ್ದಾಗ ಹಾಕ್ಕೊಳ್ಳೋದಕ್ಕೆ ಅಂತ. ಬಟ್ ಚೋಕರ್ ಮಾತ್ರ ಇಷ್ಟ ಆಗುತ್ತೆ, ಅದಕ್ಕೆ ಒಂದು ಚೋಕರ್ ಕೂಡ ತೊಗೊಂಡಿದ್ದು. ಸೊ ಇವಾಗಂತೂ ಗೋಲ್ಡ್ ರೇಟ್ ಮಾತಾಡ್ಸಂಗೆ ಇಲ್ಲ. ಇವಾಗಂತೂ ಏನು ತೊಗೊಳಕ್ಕೂ ಆಗಲ್ಲ ಅನಿಸುತ್ತೆ. ನಂಗೆ ಒಂದೊಂದ್ಸರಿ ಹಂಗೆ ಅನಿಸ್ಬಿಡುತ್ತೆ. ಮೊದಲು ಯಾರಿಗಾರ ಮಕ್ಕಳಿಗೆಲ್ಲ ಗಿಫ್ಟ್ಸ್ ಕೊಡೋಕ್ಕೆ ಹೋದರೆ ನಮಗೆ ಚೆನ್ನಾಗಿ ಸಿಗೋದು 1 ಗ್ರಾಮ್ದಲ್ಲದು. ಇವಾಗ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಅಂದರೆ ಒಂದು 10 ಗ್ರಾಮ್ ತೊಗೋಬೇಕಂದ್ರೆ ಎಷ್ಟು ಆಗುತ್ತೆ. ನಂಗೆ ಒಂದೊಂದ್ಸರಿ ಹಂಗೆ ಅನಿಸುತ್ತೆ, ಅಪ್ಪ ಎಷ್ಟಾಯಿತು. ಲಾಸ್ಟ್ ಟೈಮ್ ಜನಕ್ಕೆ ತೊಗೊಂಡು ಬಂದಾಗಲೂ ಕಡಿಮೆ ಇತ್ತು. ಅವನು ತೊಗೊಂಡು ಬಂದು ಇವಾಗ ನೋಡಿದ್ರೆ ಇವಾಗ ಎಷ್ಟು ಕಾಸ್ಟ್ಲಿ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ ಅಂತ ಹೇಳ್ಬೋದು. ಮತ್ತು ಇವಾಗ ನಾನು ವ್ಲಾಗ್ಸ್ ತುಂಬ ಜನ ಇಷ್ಟಪಡ್ತಿದ್ದೀರಾ. ಅಂದರೆ ನಾನು ಇವಾಗ ಸ್ವಲ್ಪ ನ್ಯಾಚುರಲ್ ಆಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವಾಗಿಂದ ನ್ಯಾಚುರಲ್ ಆಗಿ ಮಾಡ್ತಿದ್ದೆ. ಅಂದರೆ ಈಗ ವಾಯ್ಸ್ ಎಲ್ಲ ಹಾಗೆ ಇಟ್ಕೊಂಡು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಬ್ಲಾಗ್ಸಲ್ಲಿ. ನಾನು ಮಾಡ್ತಿದ್ದ ಸ್ಟೈಲ್ ಕಂಪೇರ್ ಮಾಡಿದ್ರೆ ನೀವು ನೋಡ್ಬೋದು. ಅದು ತುಂಬ ಇಷ್ಟ ಆಗ್ತಿದೆ. ಎಷ್ಟೊಂದು ಜನಕ್ಕೆ ತುಂಬ ಹೇಳ್ತೀರಾ ರಮ್ಯಾ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕೆಲವರು ನೋಟಿಫಿಕೇಷನ್ ಬರ್ತಿಲ್ಲ ಅಂತ ಹೇಳ್ತಿದ್ದೀರಾ. ಇಟ್ಸ್ ಓಕೆ. ನೋಟಿಫಿಕೇಷನ್ ನಾನು ತುಂಬ ಸರಿ ಕಂಪ್ಲೇಂಟ್ ಮಾಡಿದೆ. ಯೂಟ್ಯೂಬ್ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೇನು ಸಾಲ್ವ್ ಮಾಡ್ತಾನೆ ಇಲ್ಲ. ಕಮೆಂಟ್ಸ್ದು ಫೋಟೋಸ್ ಕಳಿಸಿ ಅಂತಾರೆ, ಅದು ಕಳಿಸಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು. ಬಟ್ ಅದು ಸರಿನೇ ಮಾಡ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಎಷ್ಟೊಂದು ಅಂದರೆ ಹಳೆ ಚಾನಲ್ಸ್ ಇತ್ತಲ್ಲ ಅವ್ರಿಗೆಲ್ಲರಿಗೂ ಈ ಥರ ಪ್ರಾಬ್ಲಮ್ಸ್ ಆಗಿದೆ. ಕೆಲವೊಬ್ಬರಿಗೆ, ಎಲ್ರಿಗೂ ಅಲ್ಲ ಕೆಲವೊಬ್ಬರಿಗೆ. ಅವಾಗೇನು ಮಾಡೋಕ್ಕಾಗಲ್ಲ. ಸೊ ನೀವು ಬಂದು ಚಾನಲ್ ಬಂದು ಚೆಕ್ ಮಾಡ್ತಿದ್ರೆ ನಿಮಗೆ ಹೊಸದಾಗಿ ನಾವೇನು ಅಪ್ಲೋಡ್ ಮಾಡಿರ್ತೀನಿ ಅದು ನಿಮಗೆ ವೀಡಿಯೋಸ್ ಸಿಗುತ್ತೆ. ಸೊ ರೆಗ್ಯುಲರಾಗಂತೂ ನಾನು ಅಪ್ಲೋಡ್ ಮಾಡ್ತಾನೆ ಇದ್ದೀನಿ ವೀಡಿಯೋಸು. ಅಷ್ಟೇ. ಇವಾಗ ಸ್ವಲ್ಪ ಹೆಡೇಕ್ ಇದೆ, ಬಟ್ ಆದರೂ ನಾನು ಆ್ಯಕ್ಟಿವ್ ಆಗೇ ಇರಬೇಕು ಅಂದ್ಬಿಟ್ಟು ಮಲಗಿಲ್ಲ. ಹೆಡ್ಡೇಕ್ ಇದ್ದರೂ ಬೆಳಿಗ್ಗೆಯಿಂದನೂ ಹೆಡ್ಡೇಕ್ ಇದೆ ನನಗೆ. ಸ್ವಲ್ಪ ಅದಕ್ಕೆ ಹಂಗೆ ಇದ್ದೀನಿ. ಮತ್ತು ವರ್ಕೌಟ್ಗೆ ಇವತ್ತು ಜಿಮ್ಗೆ ಹೋಗಿಲ್ಲ, ಮನೇಲೇ ಸ್ವಲ್ಪ ಹೊತ್ತು ಏನಾದರೂ ವರ್ಕೌಟ್ ಮಾಡಿಬಿಟ್ಟು ಇದು ನೆಕ್ಸ್ಟ್ ಡೇ ಶೂಟ್ ಮಾಡ್ತಿರೋದು. ಸೊ ಆಮೇಲೆ ಡಿನ್ನರ್ ಮಾಡಿ ಮಲಗೋದು, ಅದು ಈವ್ನಿಂಗ್ ಆಗಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ವ್ಲಾಗ ಸಿಗ್ತೀನಿ. ಅಲ್ಲಿವರೆಗೂ ಹಾಗೆ ನಂದು ಫುಡ್ ರೂಟೀನ್ ಕೇಳ್ತಿದ್ದೀರಾ, ಅದು ಮಾಡ್ತೀನಿ. ಸೊ ಇವಾಗ ಎಷ್ಟು kg ಇದ್ದೀರಾ ಅಂತ ಕೇಳ್ತಿದ್ದೀರಾ, ಅದ್ರ ಬಗ್ಗೆ ಖಂಡಿತ ನಾನು ಫುಡ್ ರೂಟೀನ್ ವೀಡಿಯೋ ಮಾಡಿದಾಗ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಮುಂದಿನ ವ್ಲಾಗ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.